ಹಲೋ ಎಲ್ಲರಿಗೂ, ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಮ್ಮ ಬೆಂಗಳೂರಿಂದ ಸುಮಾರು 107 ಕಿಲೋಮೀಟರಲ್ಲಿ ಒಂದು ವಿಶೇಷವಾದಂತಹ ಶಿವನ ದೇವಾಲಯವಿದೆ. ಆ ದೇವಾಲಯದಲ್ಲಿ ಇರುವಂತಹ ಕೊಳದಲ್ಲಿ ಸ್ನಾನವನ್ನು ಮಾಡಿ ಶಿವನನ್ನ ದರ್ಶನವನ್ನು ಪಡ್ಕೊಂಡ್ರೆ ಚರ್ಮ ರೋಗದಿಂದ ಕಷ್ಟಪಡ್ತಿರೋರು, ಅದರಲ್ಲೂ ಸಹ ಸೋರಸಿಸಿಂದ ಕಷ್ಟಪಡ್ತಿರೋರಿಗೆ ಈ ದೇವಾಲಯದಲ್ಲಿ ಬಂದು ದೇವರನ್ನು ದರ್ಶನ ಪಡ್ಕೊಂಡು ಅಲ್ಲಿ ಕೊಡುವಂಥ ಮದ್ದನ್ನು ತಗೊಂಡ್ರೆ 21 ದಿನಗಳಲ್ಲೇ ಆ ಸೋರಸಿಸ್ ರೋಗ ಎಂಥ ಸೋರಸಿಸ್ ಆದರೂ ಸಹ ನಿವಾರಣೆ ಆಗುತ್ತೆ. ಚರ್ಮ ರೋಗ ಅಷ್ಟೇ ಅಲ್ಲ, ನಾಗದೋಷವನ್ನು ಸಹ ಇಲ್ಲಿ ನಿವಾರಣೆಯನ್ನು ಮಾಡ್ತಾರೆ. ಮತ್ತು ನಾಗದೋಷ ಇರೋರಿಗೆ ತುಂಬ ವರ್ಷಗಳಿಂದ ಮಕ್ಕಳಾಗದೇ ಇರೋದು, ಮದುವೆ ಆಗದೇ ಇರುವಂತಹ ಸಿಚುವೇಶನ್ಸ್ಗಳು ಇರುತ್ತಲ್ಲ, ಅವರೆಲ್ಲ ಇಲ್ಲಿ ಬಂದು ದೇವರನ್ನು ದರ್ಶನವನ್ನು ಪಡ್ಕೊಂಡು ಹರಕೆಯನ್ನು ಹೊತ್ಕೊಂಡು ಹೋಗ್ತಾರೆ. ಆಗ ಸಂತಾನ ಮತ್ತು ಮದುವೆ ಬೇಗನೆ ಸೆಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಈ ದೇವಾಲಯ ಮತ್ಯಾವುದೂ ಅಲ್ಲ, ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಮಳವಳ್ಳಿ ತಾಲೂಕಲ್ಲಿರುವಂತಹ ಕಲುವೀರನ ಹಳ್ಳಿಯಲ್ಲಿರುವ ತುಂಬ ವಿಶೇಷವಾದ ಮತ್ತು ತುಂಬಾ ಪವಿತ್ರವಾದಂಥ ದೇವಾಲಯವಾಗಿರುವಂತಹ ಮತಿತಾಳೇಶ್ವರ ದೇವಾಲಯ. ಇಷ್ಟೊಂದು ವಿಶೇಷವಾದಂತಹ ದೇವಾಲಯದ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮಿಸ್ ಮಾಡಬೇಡಿ. ಈ ಮತಿತಾಳೇಶ್ವರ ದೇವಾಲಯ ಇರೋದು ಮಳವಳ್ಳಿಯಿಂದ ಬರೀ 8 ಕಿಲೋಮೀಟರ್ ದೂರದಲ್ಲಿ, ಮಂಡ್ಯದಿಂದ 30 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅದೇ ಮೈಸೂರಿಂದ ಹೋಗೋರಿಗೆ ಬರೀ 57 ಕಿಲೋಮೀಟರು, ಬೆಂಗಳೂರಿಂದ ಹೋಗೋರಿಗೆ 107 ಕಿಲೋಮೀಟರಲ್ಲಿ ಈ ಮತಿತಾಳೇಶ್ವರ ದೇವಾಲಯ ಸಿಗುತ್ತೆ. ಈ ಮತಿತಾಳೇಶ್ವರ ದೇವಾಲಯವನ್ನು ಬಸ್ಸಲ್ಲಿ ರೀಚ್ ಆಗೋದು ಯಾವ ರೀತಿ ಅಂತ ಈಗ ನೋಡೋಣ. ಬೆಂಗಳೂರು ಅಥವಾ ಮೈಸೂರಿಂದ ಹೋಗೋರು ಮೊದಲು ಮಳವಳ್ಳಿಯನ್ನು ರೀಚ್ ಆಗಬೇಕಾಗಿರುತ್ತೆ. ಬೆಂಗಳೂರು ಮತ್ತು ಮೈಸೂರಿಂದ ತುಂಬಾ ಬಸ್ಸಸ್ಸು ಮಳವಳ್ಳಿಗೆ ಹೋಗೋದಕ್ಕೆ ಇರುತ್ತೆ. ಬೆಂಗಳೂರಿಂದ ಹೋಗೋರಿಗೆ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮಳವಳ್ಳಿಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ಮಳವಳ್ಳಿಯನ್ನು ರೀಚ್ ಆದಮೇಲೆ ನಿಮಗೆ ಮತಿತಾಳೇಶ್ವರ ದೇವಾಲಯ ಬರೀ 8 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಮತಿತಾಳೇಶ್ವರ ದೇವಾಲಯದಿಂದ ಮಳವಳ್ಳಿಗೆ ಹೋಗೋದಕ್ಕೆ ಗೌರ್ಮೆಂಟ್ ಬಸ್ಸಸ್ಸು ಅವೈಲಬಲ್ ಇರುತ್ತೆ. ಆದರೆ ಟೈಮಿಂಗ್ಸ್ ಬಸ್ಸಸ್ಸು ಇರುತ್ತೆ, ಅದರಲ್ಲಿ ಆದರೂ ಹೋಗಬಹುದು. ಇಲ್ಲ ಅಂತ ಅಂದರೆ ಮಳವಳ್ಳಿ ಬಸ್ ಸ್ಟಾಪ್ ಮುಂದೆನೇ ಆಟೋ ಸ್ಟ್ಯಾಂಡ್ ಇರುತ್ತೆ, ಅಲ್ಲಿಂದ ಈ ದೇವಾಲಯಕ್ಕೆ ಹೋಗೋದಕ್ಕೆ ಶೇರ್ ಆಟೋಸು ಅವೈಲಬಲ್ ಇರುತ್ತೆ. ಶೇರ್ ಆಟೋದಲ್ಲಿ ಹೋಗೋದಾದರೆ ಒಬ್ಬರಿಗೆ 20 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಅದರಲ್ಲಾದರೂ ನೀವು ಈ ದೇವಾಲಯವನ್ನು ರೀಚ್ ಆಗಬಹುದು. ಬಸ್ಸಲ್ಲಿ ಅಥವಾ ಆಟೋದಲ್ಲಿ ಬರೋರಿಗೆ ಈ ದೇವಾಲಯದ ಮುಂದೆ ಇಲ್ಲಿ ಮರ ಇದೆಯಲ್ಲ, ಇಲ್ಲೇನೆ ಸ್ಟಾಪ್ ಕೊಡ್ತಾರೆ. ನೋಡಿ, ಇದೇನೆ ಮತಿತಾಳೇಶ್ವರ ದೇವಾಲಯದ ಎಂಟ್ರಿ ದ್ವಾರ. ಈ ದ್ವಾರದ ಪಕ್ಕದಲ್ಲೇ ಕಲ್ಯಾಣಿ ಇದೆ. ಯಾರೇ ಭಕ್ತರು ಈ ದೇವಾಲಯಕ್ಕೆ ಬಂದರೆ ಮೊದಲು ನಾವು ಕಂಪಲ್ಸರಿಯಾಗಿ ಈ ಕಲ್ಯಾಣಿಯಲ್ಲಿ ಕೈಕಾಲನ್ನ ತೊಳ್ಕೊಂಡು ಅದಾದ್ಮೇಲೆ ದೇವರ ದರ್ಶನಕ್ಕೆ ಹೋಗಬೇಕು. ಸೋರಸಿಸಿಂದ ಕಷ್ಟಪಡ್ತಿರೋರು ಮೊದಲು ಈ ಕೊಳದಲ್ಲಿ ಸ್ನಾನವನ್ನು ಮಾಡಿ, ಮತ್ತೊಂದು ಕೊಳ ಇದೆ, ಆ ಕೊಳದಲ್ಲಿ ಸಹ ಸ್ನಾನವನ್ನು ಮಾಡ್ಕೋಬೇಕು. ನೋಡಿ, ಅದೇನೆ ಇನ್ನೊಂದು ಕೊಳ. ಈ ಕೊಳದಲ್ಲಿ ಅವರು ಸ್ನಾನವನ್ನು ಮಾಡಬೇಕು. ತುಂಬಾ ವಿಶೇಷವಾದಂತಹ ಕೊಳ. ಈ ಕೊಳದಲ್ಲಿ ಸ್ನಾನವನ್ನು ಮಾಡಿದವ್ರಿಗೆ ಎಲ್ಲರಿಗೂ ಸೋರಸಿಸಿಂದ ನಿವಾರಣೆ ಆಗುತ್ತೆ ಅಂತ ನಂಬ್ತಾರೆ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ತುಂಬ ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಇರುವಂತಹ ಮತ್ತಿಮರದ ಕೆಳಗಡೆ ಒಂದು ಋಷಿಯು ತಪಸ್ಸನ್ನ ಮಾಡಿ ಆ ಮತ್ತಿಮರದ ಕೆಳಗಡೆನ ಐಕ್ಯವನ್ನು ಹೊಂದುತ್ತಾರೆ. ನಂತರ ದಿನಗಳಲ್ಲಿ ಆ ಋಷಿಮಣಿಯು ಐಕ್ಯವಾದಂತಹ ಸ್ಥಳದಲ್ಲೇ ಉತ್ತ ಸಹ ಬೆಳೆಯುತ್ತೆ. ನಂತರ ಈ ಕಲುವೀರನ ಹಳ್ಳಿಯ ಪಟೇಲರ ಮನೆಯಲ್ಲಿದ್ದಂತಹ ಹಸು ದಿನನಿತ್ಯವೂ ಬಂದು ಈ ಉತ್ತದ ಮೇಲೆ ಹಾಲನ್ನು ಕರೀತಾ ಇರುತ್ತೆ. ಆ ಪವಾಡವನ್ನು ನೋಡಿದಂತಹ ಗ್ರಾಮಸ್ಥರು ಉತ್ತದ ಕೆಳಗಡೆ ಶಿವಲಿಂಗವು ಮೂಡಿರೋದನ್ನ ಸಹ ನೋಡ್ತಾರೆ. ನಂತರ ದಿನಗಳಲ್ಲಿ ಅನೇಕ ಜನರ ಕನಸಲ್ಲಿ ದೇವರು ಬಂದು ದೇವಾಲಯವನ್ನು ಕಟ್ಟಿಸುವುದಾಗಿ ಸೂಚಿಸುತ್ತಾರೆ.
ಮತ್ತಿ ಮರದ ಕೆಳಗಡೆ ಋಷಿ ಮುನಿಗಳು ತಪಸ್ಸನ್ನ ಮಾಡಿರೋ ಕಾರಣ ಈ ದೇವಾಲಯಕ್ಕೆ ಮತ್ತಿ ತಾಳೇಶ್ವರ ಅಂತ ಹೆಸರು ಬಂದಿದೆ. ಈ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸ ಸಹ ಇದೆ. ನೋಡಿ, ಇದೇನೆ ಮತ್ತಿ ತಾಳೇಶ್ವರ ದೇವಾಲಯ. ಇದರ ಪಕ್ಕದಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಯನ್ನು ಸಹ ನೋಡ್ತೀವಿ. ಅಲ್ಲೇ ನಾವು ನಾಗರ ಕಲ್ಲುಗಳನ್ನು ಸಹ ನೋಡ್ತೀವಿ. ಈ ನಾಗರ ಕಲ್ಲಿಗಳಿಗೆ ನಾವೇನೆ ಹಾಲನ್ನ ಹಾಕಿ ಪೂಜೆಯನ್ನ ಮಾಡ್ಕೋಬಹುದು. ನೋಡಿ, ಈ ದೇವಾಲಯದ ಮುಂದೆನೆ ನಿಮಗೆ ಹಾಲು ಸಹ ಸಿಗುತ್ತೆ. ಬೇಕು ಅಂದರೆ ತಗೋಬಹುದು. ಒಂದು ಗ್ಲಾಸ್ಗೆ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಬೇಕು ಅಂತ ಅಂದರೆ ಮನೆಯಿಂದನಾದರೂ ತಗೊಂಡು ಬರಬಹುದು. ಈ ದೇವಾಲಯಕ್ಕೆ ಬಂದು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿ ಇರೋದ್ರಿಂದ ಇಲ್ಲಿ ಬಂದು ಪೂಜೆಯನ್ನು ಮಾಡಿ ಹುತ್ತಗಳಿಗೆ ಹಾಲನ್ನು ಹಾಕಿ ನಾವು ಪೂಜೆಯನ್ನು ಮಾಡಿದ್ರೆ ಸರ್ಪದೋಷ ಇರೋರಿಗೆ ಸಹ ನಿವಾರಣೆ ಆಗುತ್ತೆ. ಮತ್ತು ಮಕ್ಕಳಾಗದೇ ಇರೋರು ಮತ್ತು ಮದುವೆಗೆ ಆಗದೇ ಇರೋರು ಸಹ ಬಂದು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನವನ್ನು ಪಡ್ಕೊಂಡು ಹೋದರೆ ಆದಷ್ಟು ಬೇಗ ಮಕ್ಕಳಾಗ್ತಾರೆ ಮತ್ತು ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ ಅಂತ ಅನೇಕ ಜನರು ಇಲ್ಲಿ ಬಂದು ದೇವರನ್ನು ದರ್ಶನವನ್ನು ಪಡ್ಕೊಂಡು ಹರಕೆಯನ್ನು ಹೊತ್ಕೊಂಡು ಹೋಗ್ತಾರೆ. ಅವರು ಅಂದ್ಕೊಂಡಿರೋದು ನೆರವೇರಾದ್ಮೇಲೆ ಈ ದೇವಾಲಯಕ್ಕೆ ಬಂದು ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಸಹ ಬೇಡ್ಕೊಂಡು ಹೋಗ್ತಾರೆ. ಯಾರಿಗಾದರೂ ಈ ರೀತಿ ಪ್ರಾಬ್ಲಮ್ಸ್ ಇರೋರು ಬಂದು ಇಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಫಲವನ್ನು ಕೊಡ್ತಾರೆ ಅಂತ ನಂಬ್ತಾರೆ. ಸೊ ಅದರಿಂದ ನೀವಿಲ್ಲಿ ಬಂದು ದೇವರನ್ನ ದರ್ಶನವನ್ನು ಪಡ್ಕೊಂಡು ಹೋಗಬಹುದು. ಈಗ ನಾವು ಮೂಲ ದೇವರಾದಂತಹ ಮತ್ತಿ ತಾಳೇಶ್ವರನನ್ನ ದರ್ಶನವನ್ನ ಪಡ್ಕೊಳಕ್ಕೆ ಹೋಗೋಣ ಬನ್ನಿ. ಚರ್ಮ ರೋಗ ಅಥವಾ ಸೋರಸಿಸ್ ಇಂದ ತುಂಬಾನೇ ಕಷ್ಟಪಡ್ತಾ ಇರೋರು, ಯಾವುದೇ ಮೆಡಿಸಿನ್ನ ತಗೊಂಡು ಕಮ್ಮಿ ಆಗ್ತಾ ಇಲ್ಲ ಅನ್ನೋರು ಇಲ್ಲಿ ಬಂದು ಕೊಳದಲ್ಲಿ ಸ್ನಾನವನ್ನ ಮಾಡಿ ಈ ದೇವಾಲಯದಲ್ಲಿ ಸಿಗುವಂತಹ ಹುತ್ತದ ಮಣ್ಣು ಹಾಗೆ ಮತ್ತಿ ಮರದ ಪುಡಿಯನ್ನು ಕೋಕೋನಟ್ ಆಯಿಲಲ್ಲಿ ಅದನ್ನು ನಾವು ಹಚ್ಕೊಂಡ್ರೆ ಸೋರಸಿಸು ಬರೀ 21 ದಿನಗಳಲ್ಲಿ ಕಮ್ಮಿ ಆಗುತ್ತೆ. ನಿವಾರಣೆ ಆದಮೇಲೆ ದೇವಾಲಯಕ್ಕೆ ಹೋಗಿ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಇಲ್ಲಿ ಇರುವಂತಹ ಮತ್ತಿ ಮರದ ಹತ್ರ ಇಟ್ಟು ಪೂಜೆಯನ್ನು ಮಾಡಿ ಬರೀ ನೆಲದಲ್ಲಿ ಊಟವನ್ನು ಮಾಡಬೇಕು. ಹೀಗೆ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗಿರುತ್ತೆ. ಈ ನೆಲದಲ್ಲಿ ಸಿಗುವಂತಹ ಮಣ್ಣು ಮತ್ತು ನೀರು ಎಷ್ಟು ಅದ್ಭುತ ಅಂತ ಅಂದರೆ ಎಷ್ಟೆಷ್ಟೋ ಖರ್ಚು ಮಾಡಿಕೊಂಡು ಸೋರಸಿಸ್ಗೆ ಹಾಸ್ಪಿಟಲ್ ಸುತ್ತಿ ಕಮ್ಮಿ ಆಗದೆ ಇರೋರು ಸಹ ಬಂದು ಇಲ್ಲಿ ಬರೀ 21 ದಿನಗಳಲ್ಲಿ ವಾಸಿಯನ್ನು ಮಾಡಿಕೊಂಡು ಹೋಗಿರೋದು ಅನೇಕ ಜನರಿದ್ದಾರೆ. ಅದರಿಂದ ಇಲ್ಲಿ ಗುರುವಾರ ಮತ್ತು ಭಾನುವಾರ ತುಂಬಾ ಜನ ಇರ್ತಾರೆ. ಅನೇಕ ಜನರು ಇಲ್ಲಿ ಬಂದು ದೇವರನ್ನ ಪ್ರಾರ್ಥನೆ ಮಾಡಿ ನೈವೇದ್ಯನ ಮಾಡಿ ಬರೀ ನೆಲದಲ್ಲಿ ಊಟವನ್ನ ಮಾಡೋದನ್ನು ಸಹ ನಾವಿಲ್ಲಿ ನೋಡಬಹುದು. ನಾವು ಬಂದಿರೋದು ಭಾನುವಾರ. ನೀವಿಲ್ಲಿ ನೋಡಬಹುದು ಎಷ್ಟು ಜನ ಅಡುಗೆಯನ್ನ ಮಾಡಿ ದೇವರಿಗೆ ನೈವೇದ್ಯನ ಇಡ್ತಾ ಇದ್ದಾರೆ ಅಂದ್ಬಿಟ್ಟು. ಅನೇಕ ಭಕ್ತರು ಇಲ್ಲಿಗೆ ಬರ್ತಿರ್ತಾರೆ. ಗುರುವಾರ ಮತ್ತು ಭಾನುವಾರ ತುಂಬಾ ವಿಶೇಷವಾದಂಥ ಪೂಜೆಗಳನ್ನು ಸಹ ಮಾಡ್ತಾರೆ. ತುಂಬಾ ಅದ್ಭುತವಾಗಿರುತ್ತೆ ಮತ್ತು ಇಲ್ಲಿ ಅನೇಕ ಭಕ್ತರು ತುಂಬಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಸಹ. ಎಲ್ಲರೂ ಸಹ ಬಂದು ಇಲ್ಲಿ ಸಿಹಿ ತಿಂಡಿಯನ್ನು ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ನಾನ್ ವೆಜ್ ಅನ್ನೋದು ಇರೋದಿಲ್ಲ. ಓನ್ಲಿ ಪ್ಯೂರ್ ವೆಜ್ ಅಂದರೆ ಸಿಹಿ ತಿಂಡಿ ಮಾತ್ರ ಮಾಡ್ತಾರೆ. ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದರೆ ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ ಹಾಗೂ ಶನಿವಾರ ಬೆಳಗ್ಗೆ 7:30ಯಿಂದ 5 ಗಂಟೆ ತನಕ ಓಪನ್ ಇರುತ್ತೆ. ಗುರುವಾರ ಮತ್ತು ಭಾನುವಾರ ಬೆಳಗ್ಗೆ 4 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಈ ದೇವಾಲಯ 6 ಗಂಟೆ ಆದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಓಪನ್ ಇರೋದಿಲ್ಲ. ಯಾಕೆ ಅಂತ ಅಂದರೆ 6 ಗಂಟೆ ನಂತರ ಮತ್ತಿ ತಾಳೇಶ್ವರ ಈ ದೇವಾಲಯ ಸುತ್ತಲೂ ಸಂಚಾರವನ್ನು ಮಾಡ್ತಾರೆ ಅಂತ ನಂಬ್ತಾರೆ. ಅದರಿಂದ ಈ ದೇವಾಲಯ ಯಾವುದೇ ಕಾರಣಕ್ಕೂ 6 ಗಂಟೆ ಮೇಲೆ ಓಪನ್ ಇರೋದಿಲ್ಲ. ಈ ದೇವಾಲಯದ ಹತ್ರ ಇರುವಂಥ ಶಾಪಲ್ಲಿ ಮತ್ತಿ ಮರದ ಪುಡಿ ಮತ್ತು ಮತ್ತಿ ಮರದ ಚಕ್ಕೆ ಮತ್ತು ಹುತ್ತದ ಮಣ್ಣು ಸಹ ಸಿಗುತ್ತೆ. ಬೇಕಾದವರು ತಗೊಬಹುದು. ಇಷ್ಟೊಂದು ವಿಶೇಷವಾದಂತಹ ದೇವಾಲಯ ನಮ್ಮ ಬೆಂಗಳೂರಿಂದ ತುಂಬಾ ಕಮ್ಮಿ ಕಿಲೋಮೀಟರ್ಸಲ್ಲಿ ಇರೋದು ನಮ್ಮ ಅದೃಷ್ಟ ಅಂತಲೇ ಹೇಳಬಹುದು. ಅದರಿಂದ ನಿಮಗೆ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಸಹ ನೀವು ಒಂದು ಸಲ ಹೋಗಿ ಮತ್ತಿ ತಾಳೇಶ್ವರನನ್ನ ದರ್ಶನವನ್ನು ಪಡ್ಕೊಂಡು ಬನ್ನಿ.
ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.